ಹಾಯ್ ಎಲ್ರಿಗೂ. ನಮ್ಮಮ್ಮರು ಎಷ್ಟು ಪುಣ್ಯ ಮಾಡಿದಾರಂದ್ರೆ, ಆದ್ರೆ ಏನು ಮಾಡೋದು, ನಮ್ಮಮ್ಮರು ನವೆಂಬರ್ 3ನೇ ತಾರೀಕು ಬರ್ತಾರೆ. ಅವಾಗ ಹೋಗೋದು ದೊಡ್ಡ ಚಿಕ್ಕಿ ಮಂದಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲರೂ ನಮ್ಮ ಅಮ್ಮರ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಗೌರಿ ಹಬ್ಬನ ಇವತ್ತು ಅವ್ರೂರಲ್ಲೇ ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಯಾರು ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲ ನಮ್ಮಮ್ಮ, ನನ್ನ ಹಸ್ಬೆಂಡ್ ಹಾಗೂ ನಮ್ಮ ಮಾವರು. ನಮ್ಮಮ್ಮರು ಎಷ್ಟು ಪುಣ್ಯ ಮಾಡಿದಾರಂದ್ರೆ, ಅವ್ರ ಅಣ್ಣ ಮತ್ತು ತಮ್ಮರು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೂ ಕೂಡ ಕರೀತಾರೆ. ಒಂದು ಸಣ್ಣ ಹಬ್ಬ ಇದ್ದರೂ ಕೂಡ ಹೋಳಿಗೆ ಮಾಡಿ ಬರ್ರಿ ಅಂತೇಳಿ ಕರೀತಾರೆ. ಆದರೆ ಏನು ಮಾಡೋದು, ನಮ್ಮಮ್ಮರು ಒಂದ್ಸಲನೂ ಹೋಗೋದಿಲ್ಲ. ಅವ್ರ ಪಾಪ ಅವ್ರು ಪ್ರತಿ ಸತಿನೂ ಕಾಲ್ ಮಾಡಿ ಕರೀತಾರೆ. ನವೆಂಬರ್ 3ನೇ ತಾರೀಕು ನಮ್ಮಮ್ಮರ ಅಣ್ಣರದು ಮನೆ ಓಪನಿಂಗ್ ಇತ್ತು. ಅವತ್ತು ನಾನು ಮತ್ತು ನನ್ನ ಹಸ್ಬೆಂಡು ಮಹಾರಾಷ್ಟ್ರ ಟೂರಿಗೆ ಹೋಗಿದ್ವಲ್ಲ, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಅಮ್ಮ ಮತ್ತು ಮಾಮವ್ರು ಹೋಗಿ ಬಂದಿದ್ರು. ಹಾಗಾಗಿ ಅವತ್ತು ಹೋಗದೇ ಇರೋ ಕಾರಣ ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲಿ ಬರಲ್ಲ ನಾವು ಇಬ್ಬರು ಅಲ್ಲೇ ನಾನು ಇಲ್ಲ ಹೋಗಲ್ಲ. ಹಾರಿಗರಿಗಲ್ಲ, ಗಜಾಪುರ್ ಕೊಟ್ಟಿವಿ. ಯಾಕ ಹರಿಗೆರಿಗೆ ಇನ್ನು ಮತ್ತೆ ಯಾವ್ದಾರ ಹಬ್ಬ ಬರ್ತಾವ ಅವಾಗ ಹೋಗೋದು. ದೊಡ್ಡ ಹಬ್ಬ ಬರ್ತಾವಲ್ಲ, ದೊಡ್ಡದು ಹಬ್ಬ ಬಂದ್ರೆ ಯಾವ್ದಾರ ಅವಾಗ ಹೋಗೋದು. ಮದಿಗೆ ಚಿಕ್ಕಿ ಮದಿಗೆ ಚಿಕ್ಕಿ ಮದಿಗೆ ಆಗೈತಲ್ಲ, ಆವಾಗ ನಿನ್ನ ಫಸ್ಟ್ ಕರೀತಾರೆ. ಒಂದು ತಿಂಗಳು ಕುಂದಿರ್ಲಿಕ್ಕೆ ಬಾ ಅಂತಂದು ಅವಾಗ ಹೋಗೋಣ. ಚಿಕ್ಕಿ ಮದಿಗೆ ಅರಿಗೆರಿಗೆ ಒಂದು ತಿಂಗಳು ಕುಂದಿರ್ಲಿಕ್ಕೆ ಕರೀತಾರೆ ಅವ್ರು. ನಿನ್ನ ಬಾರವ, ನೀನು ಅಳಲ್ಲ, ಏನು ಮಾಡಲ್ಲ. ನೋಡಿ, ಗೌರಿ ಹುಣ್ಣಿಮೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ ಗೈಸ್, ಇವರೇ ನಮ್ಮ ಅಮ್ಮರ ಅಣ್ಣ ಮತ್ತು ಅಣ್ಣನ ಹೆಂಡತಿ. ನೋಡಿ, ಇದೇ ಅವ್ರ ಹೊಸ ಮನೆ. ನೋಡಿ ಗೈಸ್, ಇವರೇ ಅಮ್ಮರ ತಮ್ಮ, ಇವರು ತಮ್ಮನ ಹೆಂಡತಿ. ಎತ್ಗ ಸಂಚಿತ, ನೀನು ಕುತ್ಕ. ನಿಮಗೆಲ್ಲ ಇವತ್ತಿನ ಕಂಟೆಂಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.